ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ನಲ್ಲಿ ಆರೋಪಿ ನಂಬರ್ 3 ಮಲ್ಲಿಕಾರ್ಜುನ ಸ್ವಾಮಿ ಸಿಎಂ ಸಿದ್ದರಾಮಯ್ಯ ಬಾಮೈದ. ಎಫ್ಐಆರ್ನಲ್ಲಿರುವ ವಿಳಾಸದಲ್ಲಿ ವಾಸ ಇಲ್ಲ ಮಲ್ಲಿಕಾರ್ಜುನ ಸ್ವಾಮಿ. ಎಫ್ಐಆರ್ನಲ್ಲಿ ಮೈಸೂರಿನ ಟಿಕೆ ಲೇಔಟ್ನ ವಿಳಾಸ ಉಲ್ಲೇಖ ಆಗಿದೆ. 4 ವರ್ಷದ ಹಿಂದೆಯೇ ಆ ಮನೆ ತೋರಿದಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ಒಡೆತನದಲ್ಲಿಯೇ ಇರುವ ಮನೆ. 3 ಮನೆಗಳನ್ನ ಬಾಡಿಗೆಗೆ ನೀಡಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ. ಮೈಸೂರಿನ ಮನೆಗೆ ನೋಟಿಸ್ ಅಂಟಿಸಿದ್ದಾರೆ ಲೋಕಾಯುಕ್ತ ಸಿಬ್ಬಂದಿ. ಇದೇ ನಿವಾಸದ ಅಡ್ರೆಸ್ ಇವಾಗ ಎಫ್ಐಆರ್ನಲ್ಲಿ ದಾಖಲಾಗಿದೆ. ಆದರೆ ಆ ಮನೆಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ವಾಸ ಇಲ್ಲ. ಅಂತೂ ಇಂದು ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಲೋಕಾಯುಕ್ತದಲ್ಲಿ ಈಗ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರ ಜೊತೆಗೆ ಅವರ ಪತ್ನಿ ಮತ್ತು ಅವರ ಬಾಮೈದನನ್ನು ಸೇರಿಸಿ ಕೂಡ ಎಫ್ಐಆರ್ನಲ್ಲಿ ದಾಖಲು ಮಾಡಲಾಗಿದೆ. A3 ಆರೋಪಿಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿ ಸಿದ್ದರಾಮಯ್ಯನವರ ಬಾಮೈದ. ಈಗ ಮಲ್ಲಿಕಾರ್ಜುನ ಸ್ವಾಮಿಯವ್ರನ್ನ ಏನು ಲೋಕಾಯುಕ್ತ ಎಫ್ಐಆರ್ನಲ್ಲಿ ಮಾಡಿರ್ತಕ್ಕಂಥ ವಿಳಾಸ ಏನಿದೆ, ಆ ವಿಳಾಸದ ಮನೆ ಮುಂಭಾಗದಲ್ಲಿ ನಾವಿದ್ದೀವಿ. ನೀವು ಇಲ್ಲಿ ಗಮನಿಸ್ಬೋದು, ಏನು ಮೈಸೂರಿನಲ್ಲಿರ್ತಕ್ಕಂತಹ ತೊಣಚಿಕೊಪ್ಪಲಿನ ಮಲ್ಲಿಕಾರ್ಜುನ ಸ್ವಾಮಿ ಬಿನ್ ಲೇಟ್ ಮರಿಲಿಂಗಯ್ಯ ಅನ್ನುವಂಥವರ ಮನೆ ಇದು. ಈ ಒಂದು ಮನೆ ನಂಬರನ್ನು ಕೂಡ ನೀವು ಗಮನಿಸ್ಬೋದು, 1245 ಅಂದರೆ 3ನೇ ಮೇನ್ ಕಾಂತರಾಜರ ರಸ್ತೆ ತೊಣಚಿಕೊಪ್ಪಲು ಏನಿದೆ, ಇಲ್ಲಿ ಇರ್ತಕ್ಕಂತಹ ಮಲ್ಲಿಕಾರ್ಜುನ ಸ್ವಾಮಿಯವರ ಮನೆಯ ವಿಳಾಸವನ್ನು ಈಗ ಮೈಸೂರು ಲೋಕಾಯುಕ್ತರು ತಮ್ಮ ಎಫ್ಐಆರ್ನಲ್ಲಿ ನಮೂದು ಮಾಡಿರ್ತಕ್ಕಂಥದ್ದು. 40-60 ವಿಸ್ತೀರ್ಣದ ಭವ್ಯವಾದ ಈ ಒಂದು ನಿವೇಶನದಲ್ಲಿ ಕಟ್ಟಿರ್ತಕ್ಕಂಥ ಈ ಒಂದು ಮನೆ ಏನಿದೆ, ಈ ಮನೆಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ವಾಸವನ್ನೇ ಮಾಡ್ತಾ ಇಲ್ಲ. ಕಳೆದ 4 ವರ್ಷಗಳಿಂದನೂ ಕೂಡ ಅವರು ಈ ಮನೆಯನ್ನು ಬಿಟ್ಟು ಬೇರೆ ಕಡೆ ಹೋಗಿ ವಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ 3 ವಿಭಾಗಗಳನ್ನು ಮಾಡಿ 3 ಜನರಿಗೆ ಬಾಡಿಗೆಗೆ ಕೊಡಲಾಗಿದೆ. ಇಂತಹ ಒಂದು ಮನೆಯ ವಿಳಾಸವನ್ನು ಈಗ ಮೈಸೂರು ಲೋಕಾಯುಕ್ತರು ತಮ್ಮ ಎಫ್ಐಆರ್ನಲ್ಲಿ ನಮೂದು ಮಾಡಿರ್ತಕ್ಕಂಥದ್ದು. ಮುಂದಿನ ಪ್ರಕ್ರಿಯೆಗಳು ಏನು, ಈಗ ಎಫ್ಐಆರ್ ಆದ ನಂತರದಲ್ಲಿ ಆರೋಪಿಗಳಿಗೆ ನೋಟಿಸನ್ನು ಕೊಡುವಂತಹ ಪ್ರಕ್ರಿಯೆಗಳಿರ್ತವೆ. ಆ ಪ್ರಕ್ರಿಯೆ ಸಂದರ್ಭದಲ್ಲೂ ಕೂಡ ಈ ಮನೆಯ ಬಳಿಗೆ ಬಂದು ಅವರು ನೋಟಿಸನ್ನು ಅಂಟಿಸ್ತಾರೆ. ಆದರೆ ಈಗ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಮನೆಯ ವಿಳಾಸವನ್ನು ಕೊಟ್ಟಿರ್ತಕ್ಕಂಥದ್ದು ಅವರು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಳಂಬಕ್ಕೆ ಕಾರಣ ಕೂಡ ಆಗುತ್ತೆ. ಈಗ ಅವರು ಎಲ್ಲಿದ್ದಾರೆ ಅನ್ನೋದನ್ನು ನೋಡಿ ಅಲ್ಲಿಗೆ ನೋಟಿಸನ್ನು ಕೊಡುವಂಥ ಕೆಲಸವಾದರೂ ಆಗಬೇಕಿತ್ತು. ಆದರೆ ಈಗ ಸದ್ಯ ಪ್ರಸ್ತುತ ಏನು ಮೈಸೂರು ಲೋಕಾಯುಕ್ತರು ತಾವು ಮಾಡಿರ್ತಕ್ಕಂಥ ಎಫ್ಐಆರ್ ಏನಿದೆ, ಎಫ್ಐಆರ್ನಲ್ಲಿ A3 ಆರೋಪಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿ ಅವರ ಮನೆ ವಿಳಾಸವನ್ನು ಈ ಮನೆ ವಿಳಾಸವಾಗಿ ಕೊಟ್ಟಿರ್ತಕ್ಕಂಥದ್ದು. ಆದರೆ ಇಲ್ಲಿ ಕಳೆದ 4 ವರ್ಷಗಳಿಂದನೂ ಕೂಡ ಮಲ್ಲಿಕಾರ್ಜುನ ಸ್ವಾಮಿ ವಾಸವನ್ನೇ ಮಾಡ್ತಾ ಇಲ್ಲ. ಹಾಗಾಗಿ ಮುಂದಿನ ಪ್ರಕ್ರಿಯೆ ಈಗ ಎಫ್ಐಆರ್ನಲ್ಲಿ ಹೆಸರನ್ನು ದಾಖಲು ಮಾಡಿಕೊಂಡಿರ್ತಕ್ಕಂಥ ಅಧಿಕಾರಿಗಳೇನಿದ್ದಾರೆ, ಆರೋಪಿಗಳನ್ನು ವಿಚಾರಣೆಗೆ ಕರೆಯುವಂಥ ಸಂದರ್ಭದಲ್ಲಿ ಅವರಿಗೆ ನೋಟಿಸನ್ನು ಕೊಡಬೇಕು. ಮನೆ ಬಳಿಗೆ ಬರ್ತಾರೆ, ಆದರೆ ಇಲ್ಲದ ಸಂದರ್ಭದಲ್ಲಿ ಈ ಒಂದು ಮನೆಗೆ ನೋಟಿಸನ್ನು ಅಂಟಿಸಿ ಹೋಗ್ತಾರೆ. ಆದರೆ ಮುಂದಿನ ಪ್ರಕ್ರಿಯೆಗಳಲ್ಲಿ ನೇರವಾಗಿ ವಿಚಾರಣೆಗೆ ತ್ವರಿತವಾಗಿ ಮಲ್ಲಿಕಾರ್ಜುನ ಸ್ವಾಮಿ ಸಿಗೋದಿಲ್ವಾ ಅನ್ನೋ ಒಂದು ಈ ಒಂದು ವಿಚಾರವನ್ನು ಗಮನಿಸಿದಾಗ ಗೊತ್ತಾಗುತ್ತೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವರ ವಿಚಾರಣೆ ಮತ್ತಷ್ಟು ವಿಳಂಬ ಆಗ್ಬೋದು ಅನ್ನೋದು ಕೂಡ ಈ ಎಲ್ಲ ಪ್ರಕ್ರಿಯೆಗಳಿಂದ ಗೊತ್ತಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.